ಕೇಂದ್ರ ಸರ್ಕಾರವು ನಿತ್ಯ ಬಳಕೆಯ ಗ್ಯಾಸ್ ದರವನ್ನು ಏರಿಕೆ ಮಾಡಿರುವುದನ್ನು ಖಂಡಿಸಿ ವಿರಾಜಪೇಟೆಯ ಗಡಿಯಾರ ಕಂಬದ ಬಳಿ ಭಾರತ ಕಮ್ಯುನಿಸ್ಟ್ ಪಕ್ಷ ವಿರಾಜಪೇಟೆ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಎಸಿ ಸಾಬು ಅವರ ನೇತೃತ್ವದಲ್ಲಿ ನಡೆದ ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಚ್.ಬಿ. ರಮೇಶ್ ಅವರು, ಇಸ್ರೇಲ್ ಮತ್ತು ಇರಾನ್ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇರುವುದು, ದೇಶದ ಆಂತರಿಕ ವ್ಯವಸ್ಥೆಯ ಬಗ್ಗೆ ಯುದ್ಧಕ್ಕೆ ಅಮೆರಿಕ ಸಾಥ್ ನೀಡಿದ್ದು, ಈ ಸಂಘರ್ಷದಿಂದಾಗಿ ತೈಲ ಉತ್ಪನ್ನಗಳು ಆಮದುವಿಕೆಗೆ ತಡೆಯಾಗಿದೆ. ಯುದ್ಧ ನಡೆಯುವುದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರವು ನಿತ್ಯ ಬಳಕೆಯಾಗುವ ಗ್ಯಾಸ್ ಬೆಲೆ ಏರಿಕೆ ಮಾಡಿರುವುದು ಖಂಡನೀಯ. ಯಾವ ದೇಶವೂ ಯುದ್ಧವನ್ನು ಬಯಸೋದಿಲ್ಲ. ಸರ್ವೋಚ್ಚ ಅಧಿಕಾರದ ದಾಹದಿಂದ ಯುದ್ಧ ನಡೀತಾ ಇದೆ. ಕೇಂದ್ರ ಸರ್ಕಾರವು ಸುಮಾರು 50 ದಿನಗಳವರೆಗೆ ತೈಲ ಉತ್ಪನ್ನಗಳ ದಾಸ್ತಾನು ಇದೆ. ಆತಂಕ ಬೇಡ ಎಂದು ಜನತೆಯಲ್ಲಿ ಮನವಿ ಮಾಡಿದೆ. ಗ್ಯಾಸ್ ನಂಬಿಕೊಂಡು ಜೀವನ ಸಾಗಿಸುವವರು ಇಂದು ಬೀದಿಗೆ ಬಂದಿದ್ದಾರೆ. ಜನತೆಯ ಹಿತ ಕಾಪಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಬೇಕೆಂದರು. ಕಾರ್ಪೊರೇಟ್ಗಳ ಕೈಗೊಂಬೆಯಾದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗೆ ಧಿಕ್ಕಾರ. ಬಡವರ ಅಡಿಗೆ ಮನೆ ಉಳಿಯಲೇಬೇಕು. ವಿರಾಜಪೇಟೆ ಘಟಕದ ನೇತೃತ್ವದಲ್ಲಿ ಇವತ್ತು ಏನು ಗ್ಯಾಸ್ನ ದರ ಏರಿಕೆಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ನಮಗೆಲ್ಲರಿಗೂ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧಕ್ಕೆ ಕಾರಣಕರ್ತರು ಮತ್ತು ಯುದ್ಧದ ಆ ಭಾಗಕ್ಕೆ ನಾವು ಹೋಗೋದಕ್ಕಿಂತ ಯುದ್ಧ ನಮಗೆ ಬೇಡ ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ. ಜೊತೆಗೆ ನಾವು ಶಾಂತಿಯನ್ನು ಬಯಸುವವರು, ಹಾಗಾಗಿ ಯುದ್ಧ ನಿಲ್ಲಬೇಕು. ಮತ್ತು ಏನು ಗ್ಯಾಸ್ ದರ ಏರಿಕೆ ಆಗಿದೆ, ಗ್ಯಾಸ್ ದರ ಮಾತ್ರ ಅಲ್ಲ, ಯುದ್ಧದಿಂದ ನಷ್ಟ ಆಗುತ್ತೆ ಹೊರತು ಯಾವುದೇ ಪ್ರಯೋಜನ ಆಗೋದಿಲ್ಲ. ನಾವು ಯುದ್ಧದಿಂದ ಕಳ್ಕೊಳ್ಳೋದೇ ಹೆಚ್ಚಾಗಿರ್ತದೆ ಹೊರತು ಗಳಿಸ್ಕೊಳ್ಳೋದು ಏನಿರೋದಿಲ್ಲ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಯುದ್ಧ ಮಾಡಿದಾಗ ಅವರು ಇರುವಂಥ ಅಣುಬಾಂಬುಗಳನ್ನು ಹಾಕುವಂಥದ್ದು, ಮಿಸೈಲ್ಗಳನ್ನ ಬಿಡುವಂಥದ್ದು, ಅದರಿಂದ ಭಾಳಷ್ಟು ಪ್ರಾಣಗಳು ಹೋಗ್ತಾ ಇವೆ. ಹಾಗಾಗಿ ತಕ್ಷಣದಲ್ಲಿ ಯುದ್ಧ ನಿಲ್ಲಬೇಕು. ಯುದ್ಧ ನಿಲ್ಲುವುದರ ಜೊತೆಗೆ ಈಗೇನು ಗ್ಯಾಸ್ ದರ 3-4 ದಿನದ ಒಂದು ವಾರದ ಹಿಂದೆ 30 ರೂಪಾಯಿ ಹೆಚ್ಚಳ ಆಗಿದೆ. ಈಗಾಗಲೇ ವಿರಾಜಪೇಟೆ ಘಟಕದ ಕಾರ್ಯದರ್ಶಿಗಳು ಹೇಳಿದಾಗೆ 2014ರ ಸಂದರ್ಭದಲ್ಲಿ ಅಂದಿನ ಗ್ಯಾಸ್ ದರ 480 ರೂಪಾಯಿ ಇತ್ತು. ಈಗ ಅದೇ ಗ್ಯಾಸಿನ ಬೆಲೆ 1000ದ ಅಂಚಿನಲ್ಲಿದೆ. ಜಿಲ್ಲಾ ಸಮಿತಿ ಸದಸ್ಯ ಎಸಿ ಸಾಬು ಮಾತನಾಡಿ, ಕಟ್ಟಿಗೆ ಒಲೆ ಬಿಟ್ಟು ಗ್ಯಾಸ್ ಬಳಸಿ ಹೊಗೆರಹಿತ ಜೀವನ ನಿಮ್ಮದಾಗಿಸಿ ಎಂದು ಹೇಳಿಕೊಂಡು ಕೇಂದ್ರ ಸರ್ಕಾರವು ಮತ್ತೊಮ್ಮೆ ಜನತೆಯಿಂದ ಗ್ಯಾಸ್ ಬೆಲೆ ಏರಿಕೆಗೊಳಿಸಿ ಸಂಕಷ್ಟಕ್ಕೆ ತಳ್ಳಿದೆ ಎಂದು ಆರೋಪಿಸಿದರು. ಈಗಾಗಲೇ ನಮ್ಮ ಹೋರಾಟದ ವಿಷಯಗಳ ಬಗ್ಗೆ ನಮ್ಮ ಉದ್ಘಾಟಕರಾದ ಪ್ರಧಾನ ಕಾರ್ಯದರ್ಶಿಯವರು ಮಾತನಾಡಿದರು. ನಮ್ಮಲ್ಲಿ ನಮ್ಮ ಆಗುತ್ತಾ ಇರುವ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು 4ನೇ ಅತಿ ದೊಡ್ಡ ಶಕ್ತಿ ನಾವುಗಳು, ನಮಗೆ ಏನೂ ಆಗ್ತಾ ಇಲ್ಲ ಅಂತೇಳಿ. ಆದರೆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಕಳೆದ ಯುದ್ಧ ಶುರುವಾಗಿ 1 ವಾರದಲ್ಲಿ ಭಾರತ ದೇಶದಲ್ಲಿ ಅನಿಲ ಕೊರತೆಯಾಗಿದೆ. 4ನೇ ಅತಿ ದೊಡ್ಡ ಶಕ್ತಿಯಾಗಿಯ ಭಾರತ ದೇಶದಲ್ಲಿ 1 ವಾರದಲ್ಲಿ ಬೇರೆ ಬೇರೆ ದೇಶಗಳ ಮಧ್ಯದಲ್ಲಿ ಯುದ್ಧ ನಡೆಯುತ್ತಾ ಇರುವ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಅನಿಲ ಕೊರತೆಗಳಾಗಿದೆ. ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದರೆ, ಮೊನ್ನೆ ದಿನ ಫೇಸ್ಬುಕ್ಕಿನಲ್ಲಿ ನೋಡುವಾಗ ಸ್ಮಶಾನದಲ್ಲಿ ಶವವನ್ನು ಸುಡಲಿಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಕೂಡ
ಅನಿಲ ಮುಖಾಂತರವಾಗಿ ಸುಡುವಂಥ ಒಂದು ಸ್ಮಶಾನದಲ್ಲಿ ಶವವನ್ನು ಸುಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಒಂದು ಪೋಸ್ಟನ್ನು ನೋಡಿದ್ದೇವೆ ಸಹಿತ. ಸಿಪಿಐ ಪಕ್ಷದ ಪ್ರಮುಖ ವಕೀಲ ಕೆವಿ ಸುನಿಲ್ ಮಾತನಾಡಿ, ಇತ್ತೀಚೆಗೆ ದೇಶದ ತೈಲ ಮಾರುಕಟ್ಟೆ ಕಂಪನಿಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರಗಳಲ್ಲಿ ಹೆಚ್ಚಳ ಮಾಡಿರುವುದು ದೇಶದ ಬಡ ಹಾಗೂ ಮಧ್ಯಮ ವರ್ಗದ ಜನರ ಮೇಲೆ ಮತ್ತೊಂದು ಭಾರೀ ಹೊರೆ ಹಾಕಿದಂತಾಗಿದೆ ಎಂದರು. ಹೇಳುವಂಥ ಧೈರ್ಯವನ್ನು ನರೇಂದ್ರ ಮೋದಿ ತೋರಿಸಬೇಕು. ಇಲ್ಲಿ ಉತ್ತರ ಕುಮಾರದ ಪೌರುಷ ತೋರಿಸುವುದಲ್ಲ, ಭಾರತದ ಜನರ ಮಧ್ಯದಲ್ಲಿ ಬಂದು ನಾನು ಎಚ್ಚರಿಕೆ ಹೇಳಿಕೊಳ್ಳುವುದು. ಉತ್ತರ ಕುಮಾರ ಅವನ ಅರಮನೆಯಲ್ಲಿ ಕೊಂಡು ಹೇಳ್ತಿದ್ದಾನೆ, ಅರ್ಜುನ ನನ್ನ ಎದುರಿನಲ್ಲಿ ಸಿಕ್ಕಿದ್ರೆ ನಾನು ಅವನನ್ನು ಪುಡಿ ಮಾಡಿಬಿಡ್ತೇನೆ. ಅದೇ ರೀತಿ ಉತ್ತರ ಕುಮಾರನ ಪೌರುಷ ಮಾತನಾಡುವುದಲ್ಲ, ಬಹಿರಂಗವಾಗಿ ಇರಾನನ್ನು ಬೆಂಬಲಿಸಬೇಕು ಮತ್ತು ಸಂಪೂರ್ಣ ಹೊರೆಯನ್ನು ಕೇಂದ್ರ ಸರ್ಕಾರ ಹೊರಬೇಕು, ಹೊರೆ ಹಾಕಬೇಕು ಮತ್ತು ಇದರಿಂದಾಗುವ ಪರಿಣಾಮಗಳಿಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಇದೇ ರೀತಿಯ ಸಂಘಟನೆ. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಸತೀಶ್, ಸಿಪಿಐಎಂನ ಶಾಖಾ ಘಟಕದ ಸದಸ್ಯರಾದ ಕೆಎಸ್ ರತೀಶ್, ಪಿ ಖಾಲಿದ್, ಕೆಕೆ ಹರಿದಾಸ್, ಕೆಎಂ ಕಾಸಿಂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.